ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗಿದೆ. 242 ಪ್ರಯಾಣಿಕರಿದ್ದಂತಹ ಏರ್ ಇಂಡಿಯಾ ವಿಮಾನ ಈ ದುರಂತದಲ್ಲಿ ಇಲ್ಲಿಯವರೆಗೂ 110 ಮಂದಿ ದುರ್ಮರಣ ಹೊಂದಿದ್ದಾರೆ. ವಿಮಾನ ದುರಂತದ ವೇಳೆ ಹಾಸ್ಟೆಲ್ನಲ್ಲಿ 50 ಜನ ಇದ್ರು ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ವಿಮಾನ ಪತನದ ರಭಸಕ್ಕೆ ಹಾಸ್ಟೆಲ್ಗೂ ಕೂಡ ಹಾನಿಯಾಗಿದೆ. ಹಾಸ್ಟೆಲ್ನಲ್ಲಿದ್ದ ಹಲವರು ಘಟನೆಯಲ್ಲಿ ಸತ್ತಿರಬಹುದು ಅನ್ನುವಂತಹ ಶಂಕೆ ಕೂಡ ಇದೆ. ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಹಾಸ್ಟೆಲ್ ಒಳಭಾಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಡಾಕ್ಟರ್ಸ್ ಹಾಸ್ಟೆಲ್ನ ಒಳಭಾಗದ ದೃಶ್ಯ ಇದು. ಇದೇ ಕಟ್ಟಡದ ಮೇಲೆ ಏರ್ ಇಂಡಿಯಾ ವಿಮಾನ ಬಿದ್ದಿರೋದು. ಈ ಸಂದರ್ಭದಲ್ಲಿ ಈ ಹಾಸ್ಟೆಲ್ನಲ್ಲಿ 50 ಮಂದಿ ಇದ್ರು ಅಂತಲೂ ಕೂಡ ಮಾಹಿತಿಗಳು ಬರ್ತಾ ಇದೆ. ಅಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ವಿಮಾನ ದುರಂತದ ಸಂದರ್ಭದಲ್ಲಿ 50 ಜನ ಹಾಸ್ಟೆಲ್ನಲ್ಲಿದ್ರು. ಡಾಕ್ಟರ್ಸ್ ಹಾಸ್ಟೆಲ್ ಇದು. ವಿಮಾನ ಪತನದ ರಭಸ ಹೇಗಿತ್ತಲ್ಲ, ಆ ರಭಸಕ್ಕೆ ಹಾಸ್ಟೆಲ್ಗೆ ಹಾನಿಯಾಗಿದ್ದಲ್ಲದೆ ಅಲ್ಲಿದ್ದಂತಹ ಒಳಗಡೆ ಇದ್ದಂತಹ ಜನ ಕೂಡ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನಷ್ಟೇ ಖಚಿತ ಮಾಹಿತಿಗಳು ಬರಬೇಕು. ಏರ್ ಇಂಡಿಯಾದ AI-171 ವಿಮಾನ ಅಹಮದಾಬಾದ್ನಿಂದ ಟೇಕ್ ಆಫ್ ಆಗಿ ಕೇವಲ 5 ನಿಮಿಷದಲ್ಲಿ ಇದೇ ಬಿಲ್ಡಿಂಗ್ ಹಾಸ್ಟೆಲ್ ಅಂದ್ರೆ ಡಾಕ್ಟರ್ಸ್ ಹಾಸ್ಟೆಲ್ ಇದು, ಈ ಕಟ್ಟಡಕ್ಕೆ ಬಿದ್ದಂತಹ ರಭಸಕ್ಕೆ ಹಾಸ್ಟೆಲ್ನ ಒಳಗಿದ್ದಂಥವರೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನ ಕೂಡ ನಿರೀಕ್ಷಿಸಲಾಗ್ತಾ ಇದೆ. ಒಂದು ಕಡೆ 242 ಪ್ರಯಾಣಿಕರನ್ನ ಹೊತ್ತೊಯ್ದಂತಹ ಏರ್ ಇಂಡಿಯಾದ AI-171 ವಿಮಾನ 5 ನಿಮಿಷದಲ್ಲಿ ಕ್ರ್ಯಾಶ್ ಆಗುತ್ತೆ, ಪತನಗೊಳ್ಳುತ್ತೆ. ಅಭೀಕರ ದೃಶ್ಯ ಒಂದು ಕಡೆ. ಮತ್ತೊಂದು ಕಡೆ ಈ ಕಟ್ಟಡದ ಮೇಲೇನೆ ಈ ವಿಮಾನ ಬಿದ್ದಿರೋದು. ಡಾಕ್ಟರ್ಸ್ ಹಾಸ್ಟೆಲ್ ಇದು. ಸಾವಿನ ಸಂಖ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. 110 ಮಂದಿ ಈಗಾಗಲೇ ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಳ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಕಟ್ಟಡದ ಒಳಭಾಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. MBBS ವಿದ್ಯಾರ್ಥಿಗಳಿದ್ದಂತಹ ಹಾಸ್ಟೆಲ್ ಅಂತೆ ಆ ಹಾಸ್ಟೆಲ್ಗೆ ವಿಮಾನ ಬಂದು ಬಿದ್ದಿದೆ. ವಿಮಾನ ಬೀಳ್ತಾ ಇದ್ದ ಹಾಗೆ ಕಟ್ಟಡ ಬಹುತೇಕ ಧ್ವಂಸಗೊಂಡಿದೆ. ಅಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಇನ್ನು ಈ ವಿಮಾನದಲ್ಲಿ ಗುಜರಾತ್ ಮಾಜಿ ಮುಖ್ಯಮಂತ್ರಿ ಕೂಡ ಇದ್ರು ಅನ್ನೋದು ಖಚಿತ ಆಗಿದೆ. ಅವರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕು. ಅವರ ಕಂಡೀಷನ್ ಹೇಗಿದೆ ಅನ್ನೋದರ ಕುರಿತಾಗಿ. ಈ ಬಗ್ಗೆ ಮಾತಾಡೋಣ. ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಎಂತಹ ದುರಂತ ಇದು. ಈ ದುರಂತದ ಬಗ್ಗೆ ಮಾಹಿತಿಗಳು ಒಂದೊಂದಾಗೆ ಬರ್ತಾ ಇದೆ. ಸದ್ಯಕ್ಕೆ 110 ಪ್ರಯಾಣಿಕರು ಸಾವಿಗೀಡಾಗಿದ್ದಾರೆ ಅಂತ. ಏನಾಗಿರಬಹುದು ಸರ್ ತಮ್ಮ ಪ್ರಕಾರ? ನೋಡಿ, ಇದು ಬಹಳ ಆಶ್ಚರ್ಯ. ಕೆಲವು ವಿಷಯಗಳು ಏರ್ ಕಾರ್ಡ್ ವಿಷಯದಲ್ಲಿ ಬಹಳ ನಾವು ಗಮನಿಸಬೇಕಾದ ನೆಸೆಸಿಟಿ ಇದೆ. ಒಂದು, ಇದು ಡ್ರೀಮ್ ಲೈನರ್ 787-8 ಇದು ಕಳೆದ 8-9 ವರ್ಷಗಳಿಂದ ಏರ್ ಇಂಡಿಯಾ ಆಪರೇಟ್ ಮಾಡ್ತಾ ಇದ್ದಾರೆ. ಈ ಡ್ರೀಮ್ ಲೈನರ್ಗೆ ಯಾವ ತರ ಆಕ್ಸಿಡೆಂಟ್ ರೆಕಾರ್ಡು ಇಲ್ಲ ಇಲ್ಲಿ ತನಕ. ಇದ್ರದ್ದು ಬೆಸ್ಟ್ ಫ್ಲೈಟ್ ಸೇಫ್ಟಿ ರೆಕಾರ್ಡು. ಆಮೇಲೆ ಯಾವ ತರ ಇದನ್ನ ಇನ್ಫ್ಲೈಟು ಅಥವಾ ಟೇಕ್ ಆಫ್ ಲ್ಯಾಂಡಿಂಗ್ ಇದನ್ನ ತೊಂದರೆಗಳು ಯಾವತ್ತೂ ಆಗಿಲ್ಲ, ಎಲ್ಲೂ ಆಗಿಲ್ಲ. ಯಾರ್ಯಾರು ಆಪರೇಟ್ ಮಾಡ್ತಿದ್ದಾರೆ ಡ್ರೀಮ್ ಲೈನರ್ಗೆ ಅವ್ರಿಗೆ ಏನೂ ಆಗಿಲ್ಲ.
ಅದು ಒಂದೇದು. ಅಂದ್ರೆ ಇದು ಫಸ್ಟ್ ಆಕ್ಸಿಡೆಂಟ್ ಅಂತೀರಿ? ಫಸ್ಟ್ ಆಕ್ಸಿಡೆಂಟ್ ಇದು. ಅದೇ ಎಲ್ಲರಿಗೂ ಆಶ್ಚರ್ಯ ಆಗಿರೋದು. ಎರಡನೇದಾಗಿ ಇದು ಜನರಲ್ ಎಲೆಕ್ಟ್ರಿಕ್ ಇಂಜಿನ್ಸ್. ಈ ಇಂಜಿನ್ಸ್ಗೆ ಕಂಪ್ಲೀಟ್ ಆಗಿ ಸೇಫ್ಟಿ ರೆಕಾರ್ಡ್, ಟಾಪ್ ಕ್ಲಾಸ್ ಸೇಫ್ಟಿ ರೆಕಾರ್ಡು. ಯಾವ ತರ ತೊಂದರೆನೂ ಇಲ್ಲಿ ತನಕ ಆಗಿಲ್ಲ. ಇದನ್ನ ಫ್ಲೇಮ್ ಔಟ್ ಆಗೋದಾಗ್ಲಿ ಅಥವಾ ಇಂಜಿನ್ ಇದು ಸ್ವಿಚ್ ಆಫ್ ಆಗೋದಾಗ್ಲಿ ಒಂದೂ ಆಗಿಲ್ಲ ಇಲ್ಲಿ ತನಕ. ಸೊ ಪರ್ಫೆಕ್ಟ್ ಇದು ಟ್ರ್ಯಾಕ್ ರೆಕಾರ್ಡ್ ಏರೋ ಇಂಜಿನ್ಸ್. ಮೂರನೇದಾಗಿ ಸಬರ್ವಾಲ್ ಅವನಿಗೆ 8,200 hours ಆಫ್ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅವನಿಗೆ. ಅಂದ್ರೆ ಅವನು ಈಸ್ ಕನ್ಸಿಡರ್ಡ್ ಒನ್ ಆಫ್ ದ ಟಾಪ್ ಇದು ಏರೋ ಇಂಡಿಯಾ, ಅದು ಇದನ್ನ ಏರ್ ಇಂಡಿಯಾ ಪೈಲಟ್. ನೋಡಿ, ಈ 3 ಫ್ಯಾಕ್ಟರ್ಸ್ ಇಟ್ಕೊಂಡು ಅವನು ಏರ್ಕ್ರಾಫ್ಟ್ ಕ್ರಾಶ್ ಆಗಿರೋದು ಸ್ವಲ್ಪ ಬಹಳನೇ ಆಶ್ಚರ್ಯಕರವಾದ ವಿಷಯ ಆಗ್ಬಿಟ್ಟಿದೆ. ನೀವು ತೋರಿಸ್ತಿರೋ ಇದ್ರೊಳಗೆ ವಿಜುವಲ್ಸ್ ಅಲ್ಲೇ ನಮ್ಗೆ ನೋಡಿದ್ರೆ ಅರ್ಥ ಆಗತ್ತೆ. ಇದು ಏರ್ಕ್ರಾಫ್ಟ್ ಏನಾಗಿದೆ, ಅದು ಇದರಿಂದ 138ಗೆ ಅದು ರನ್ವೇ ಮೇಲೆ ಟೇಕ್ ಆಫ್ ರನ್ಗೆ ಹೋಗಿದೆ. ಅದು ಅಲ್ಲಿಂದ ಕ್ಲೈಂಬ್ ಆಗಿ ಅದು ಸ್ವಲ್ಪ ದೂರ ಏನಾಗಿದೆ ಸ್ಟ್ರೇಟನ್ ಲೆವೆಲ್ ಅಲ್ಲಿ ಹೋಗಿ ಆಮೇಲೆ ಅವನ ಪೈಲಟ್ ಏನ್ ಮಾಡಿದಾನೆ, ಕ್ಲೈಂಬ್ ಮಾಡಕ್ ಒಂದು ಕಂಟ್ರೋಲ್ ಸ್ಟಿಕ್ ನ ಹಿಂದೆ ಪುಷ್ ಮಾಡಿದಾನೆ. ಅಂದ್ರೆ ಆಗ ಅವನ್ಗೆ ಆಂಕಲ್ ಅಟ್ಯಾಕ್ ಸಿಗತ್ತೆ. ಅವನು ಫುಲ್ ಥ್ರಾಟಲ್ ಅವನು ಹಿ ಟೇಕ್ಸ್ ಆಫ್. ಬಟ್ ಅದಾಗಿಲ್ಲ. ಅವನು ಯಾವಾಗ ಅವನು ತನ್ನ ಕಂಟ್ರೋಲ್ ಸ್ಟಿಕ್ ನ ಹಿಂದೆ ಪುಷ್ ಮಾಡಿದಾನೆ ಇದಕ್ಕೋಸ್ಕರ ಕ್ಲೈಮ್ಗೋಸ್ಕರ, ತಕ್ಷಣ ಏರ್ಕ್ರಾಫ್ಟ್ ಕೆಳಗೆ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಅಂದ್ರೆ ಅದು ಅವನು ಸರಿಯಾಗಿ ಕ್ಲೈಂಬ್ ಆಂಗಲ್ ನ ಇದನ್ನ ಸರಿಯಾಗಿ ಇದನ್ನೇ ಮಾಡಿಲ್ಲ. ಅವನು ಇನ್ನು ಬಂದೇ ಇಲ್ಲ. ಕ್ಲೈಂಬ್ ಆಂಗಲ್ ಬಂದೇ ಇಲ್ಲ. 15ರಿಂದ 20 ಡಿಗ್ರಿ ಆಂಗಲ್ ಆಫ್ ಕ್ಲೈಂಬ್ ಅದು, ಅಥವಾ ಆಂಗಲ್ ಆಫ್ ಅಟ್ಯಾಕ್ ಅಂತೀವಿ ಅದಕ್ಕೆ. ಅದು ಬಂದೇ ಇಲ್ಲ. ಅವನು ಕೆಳಗೆ ಹೋಗ್ತಾ ಇರೋದು ಕಾಣಿಸುತ್ತೆ. ಆ ಟೈಮಲ್ಲಿ ಏನ್ ಮಾಡಿದಾನ, ಅವನು ಮೇಡೆ ಅಂತ ಕಾಲ್ ಕೊಟ್ಟಿದ್ದಾನೆ. ಆ ಮೇಡೆ ಅಂತ ಕಾಲ್ ಕೊಟ್ಟಿದ್ದಾನೆ. ಅಂದ್ರೆ ಏನ್ ಸರ್ ಅದು, ಏನರ ಸೂಚನೆ ಅದು ಮೇಡೆ ಅನ್ನುವಂಥದ್ದು? ಈ ಮೇಡೆ ಅಂದ್ರೆ ಏರ್ಕ್ರಾಫ್ಟ್ ಇಸ್ ಇನ್ ಸಿವಿಯರ್ ಡಿಸ್ಟ್ರೆಸ್. ಅದು ಆ ಕಾಲ್ ಕೊಡೋದು ಓನ್ಲಿ ವೆನ್ ದೇರ್ ಇಸ್ ಅ ವೆರಿ ಸಿವಿಯರ್ ಎಮರ್ಜೆನ್ಸಿ. ಅವನ್ಗೆ ಏನೇನು ಏರ್ಕ್ರಾಫ್ಟ್ ಅಲ್ಲಿ ಅವನ್ಗೆ ಇದನ್ನ ಪ್ರಾಬ್ಲಮ್ಸ್ ಬರುತ್ತೆ, ಅದು ಎದಕ್ಕೆ ಕಾಣಿಸುತ್ತೆ ಅವನ್ಗೆ ಇದರಲ್ಲಿ ಫೇಲ್ಯೂರ್ ವಾರ್ನಿಂಗ್ ಪ್ಯಾನಲ್ ಅಲ್ಲಿ ಎಲ್ಲಾ ವಾರ್ನಿಂಗ್ಸ್ ರೆಡ್ ಆಗುತ್ತೆ. ಅವನ್ಗೆ ರೆಡ್ ಆದಾಗ ಅವನ್ಗೆ he has no option but to give a mayday call. ಅವನ್ಗೆ ಏನಾಗಿದೆ, ಮೋಸ್ಟ್ ಲೈಕ್ಲಿ ಈ ತರ ಆಗಿರ್ಬೋದು. ಅಟ್ಲೀಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಆಫ್ ಏರ್ಕ್ರಾಫ್ಟ್ ರೆಡ್ ಆಗಿರ್ಬೋದು. ಆಮೇಲೆ ಎರಡನೇದು, ಅವನ್ಗೆ ಕಿವಿನಲ್ಲಿ ಆಡಿಯೋ ವಾರ್ನಿಂಗ್ ಬರುತ್ತೆ ಅವನ್ಗೆ, ಈ ತರ ಇದು ಏರ್ಕ್ರಾಫ್ಟ್ ಗೆ ತೊಂದರೆ ಆಗಿದೆ ಅಂತ. ಇದು ಈ ಸಿಸ್ಟಮ್ ಎಲ್ಲ ಏರ್ಕ್ರಾಫ್ಟ್ ಅಲ್ಲೂ ಇದೆ, ಬೋಯಿಂಗ್ ಅಲ್ಲೂ ಇದೆ, ನಮ್ಮ ಏರ್ಕ್ರಾಫ್ಟ್ ಅಲ್ಲೂ ಇದೆ. ಇದು ಇದ್ರೊಳಗೆ ಮಿಲಿಟರಿ ವಿಮಾನದಲ್ಲಿ. ಸೊ 2 ಪಾಸಿಬಿಲಿಟೀಸ್ ಕಾಣಿಸ್ತಾ ಇದೆ ನೋಡಿದ್ರೆ. ಒಂದು, ಇಂಜಿನ್ ಫೇಲ್ಯೂರ್. ನಾನು ಈಗನೇ ಹೇಳಿದೆ, ಈ ಜನರಲ್ ಎಲೆಕ್ಟ್ರಿಕ್ ಇಂಜಿನ್ ಯಾವ ತರಾನು ಫೇಲ್ಯೂರ್ ರೆಕಾರ್ಡ್ ಇಲ್ಲಿ ತನಕ ರೆಕಾರ್ಡ್ ಮಾಡಿಲ್ಲ. ಆದ್ರೆ ಇದನ್ನ ಟೇಕ್ ಆಫ್ ಟೈಮ್ ಅಲ್ಲಿ ಬರ್ಡ್ ಹಿಟ್ ಬಹಳ ನಾರ್ಮಲ್ ಅಕರೆನ್ಸ್ ಅದು. ಅಹಮದಾಬಾದ್ ಅಲ್ಲಿ ರೆಗ್ಯುಲರ್ ಅಕರೆನ್ಸ್ ಇದು ಇದನ್ನ ನಮ್ಮ ಏರ್ಕ್ರಾಫ್ಟ್, ಮಿಲಿಟರಿ ಏರ್ಕ್ರಾಫ್ಟ್ಗೂ ಬೇಕಾದಷ್ಟು ಆಗಿದೆ. ಟೇಕ್ ಆಫ್ ಟೈಮ್ ಅಲ್ಲಿ ಬರ್ಡ್ ಹಿಟ್. ಸೊ ಬರ್ಡು ಇದನ್ನ ಇಂಜಿನ್ ಒಳಗೆ ಹೋದ್ರೆ ಅದು ದೇರ್ ಇಸ್ ಅ ಇಂಜಿನ್ ಫ್ಲೇಮ್ ಔಟ್, ಆಗ ದೇರ್ ಇಸ್ ಅನ್ ಎಮರ್ಜೆನ್ಸಿ. ಆದ್ರೆ ಈ ಬೋಯಿಂಗ್ 787 ಅಲ್ಲಿ ಒಂದ್ ಇಂಜಿನ್ ಫ್ಲೇಮ್ ಔಟ್ ಆದ್ರೂ ಇನ್ನೊಂದು ಇಂಜಿನ್ ಅಲ್ಲಿ ಅವನಿಗೆ ಕ್ಲೈಂಬ್, ಅವನಿಗೆ ಹೀಸ್ ಅಲೌಡ್ ಟು ಕ್ಲೈಂಬ್. ಆಗ ಅವನಿಗೆ ಏನ್ ಮಾಡ್ತಾನೆ, ಅವನು ಕ್ಲೈಂಬ್ ಆಗಿ ಹ್ಯಾಸ್ ಟು ಕಮ್ ಬ್ಯಾಕ್ ಟು ಬೇಸ್, ಹ್ಯಾಸ್ ಟು ಕಮ್ ಬ್ಯಾಕ್ ಟು ಇದು ಬ್ಯಾಕ್ ಟು ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅಷ್ಟು ಅವನ್ಗೆ ಹೀಸ್ ಅನ್ ಆಪರ್ಚುನಿಟಿ. 2 ಇಂಜಿನ್ ಒಟ್ಟಿಗೆ ಫ್ಲೇಮ್ ಔಟ್ ಆಯ್ತಾ, ಇದನ್ನ ನಂಬೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ 2 ಇಂಜಿನ್ಗೆ ಬರ್ಡ್ ಹೊರಟೋಗಿದ್ಯಾ. ಸೊ ಬರ್ಡ್ ಹಿಟ್ ಒಂದ್ ಸಮಯ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಆಗಿಲ್ಲ ಅಂತ. ನೆಕ್ಸ್ಟ್ ಇದು ಪಾಸಿಬಿಲಿಟೀಸ್, ಅವನ್ಗೆ ಟೇಕ್ ಆಫ್ ಮಾಡುವಾಗ ಅವನು ಏನ್ ಮಾಡ್ತಾನೆ, ಟೇಕ್ ಆಫ್ ಫ್ಲಾಪ್ಸ್ ನ ಅವನು ಲೋವರ್ ಮಾಡ್ತಾನೆ. ಅಂದ್ರೆ ಹಿ ಲೋವರ್ಸ್ ದ ಟೇಕ್ ಆಫ್ ಫ್ಲಾಪ್ಸ್. ಅದನ್ನು ಲೆಫ್ಟ್ ಸೈಡ್ ಅಲ್ಲೇ ಇದೆ ಅವನಿಗೆ, ಅಂಡರ್ ಕ್ಯಾರೇಜ್ ಪಕ್ಕದಲ್ಲೇ ಟೇಕ್ ಆಫ್ ಫ್ಲಾಪ್ಸ್ ಲಿವರ್ ಇದೆ, ಅದನ್ನ ಕೆಳಗೆ ಮಾಡ್ತಾನೆ. ಆಗ ಅದು ಟೇಕ್ ಆಫ್ ಪೊಸಿಷನ್ ಬರುತ್ತೆ, ಅದರಿಂದ ಲಿಫ್ಟ್ ಸಿಗತ್ತೆ, ಅವನಿಗೆ ಮೇಲೆ ಹೋಗ್ತಾನೆ. ಆಮೇಲೆ ಮೂರನೇದಾಗಿ ಅವನು ಏರ್ಕ್ರಾಫ್ಟ್ ಒಂದು ಅಂಡರ್ ಕ್ಯಾರೇಜ್ ಅವನು ರಿಟ್ರಾಕ್ಟೇ ಮಾಡ್ಲಿಲ್ಲ, ಅವನು ಹಂಗೆ ಫ್ಲೈ ಮಾಡ್ತೀಯಾನ ಅವನು. ಅದನ್ನ ನಿಮ್ ವಿಜುವಲ್ಸ್ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಯಾವಾಗ ಅಂಡರ್ ಕ್ಯಾರೇಜ್ ಲೋವರ್ ಆಗಿರುತ್ತೆ, ಅದನ್ನ ಆಗ ಆಸ್ ಇಟ್ ಈಸ್ ಲಿಫ್ಟ್ ಕಮ್ಮಿ ಆಗುತ್ತೆ. ಬಟ್ ಅವನ್ಗೆ ಅಂಡರ್ ಕ್ಯಾರೇಜ್ ಇದನ್ನ ರಿಟ್ರಾಕ್ಟ್ ಮಾಡೋ ಇದನ್ನ ಪಾಸಿಬಿಲಿಟಿ, ಅವನ್ಗೆ ಸರಿಯಾದ ಸ್ಪೀಡ್ ಅಟೈನ್ ಮಾಡಿದ್ರೆ ದೆನ್ ಓನ್ಲಿ ಹಿ ಕ್ಯಾನ್ ರಿಟ್ರಾಕ್ಟ್ ಅಂಡರ್ ಕ್ಯಾರೇಜ್.
ಈಗ ನಾವು ನಾರ್ಮಲಿ ಇದನ್ನ ನಾವು ಈ ತರ ವಿಮಾನ ಪ್ರಯಾಣ ಮಾಡುವಾಗ ಗೊತ್ತಾಗತ್ತೆ, ಸ್ವಲ್ಪ ಇದು ಟೇಕ್ ಆಫ್ ಆಟಿಟ್ಯೂಡ್ ಅಲ್ಲಿ ಟಕ್ ಅಂತ ಶಬ್ದ ಬರುತ್ತೆ. ಅಂಡರ್ ಕ್ಯಾರೇಜ್ ಮೇಲೆ ಹೋಗಿ ಅಂಡರ್ ಕ್ಯಾರೇಜ್ ಇದನ್ನ ಪ್ಯಾನಲ್ಸ್ ಕ್ಲೋಸ್ ಆಗೋದು, ಆ ತರ ಆಗಿಲ್ಲ ಇದ್ರೊಳಗೆ. ಸರ್ ಇದು ಸ್ಟಾರ್ಟಿಂಗ್ ಗೊತ್ತಾಗಲ್ವಾ ಸರ್, ಇದು ಐಡೆಂಟಿಫೈ ಆಗಲ್ವಾ? ಇಲ್ಲ, ಅವನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅವನ್ಗೆ ಪ್ರಾಬಬ್ಲಿ ಅವನ್ಗೆ ಯಾವ ತರ ಇಶ್ಯೂಸು ಇರ್ಲಿಲ್ಲ ಅವ್ನಿಗೆ. ಯಾಕಂದ್ರೆ ನೋಡಿ, ಇದು ಇಂಟರ್ನ್ಯಾಷನಲ್ ಫ್ಲೈಟ್, 8.5 ಗಂಟೆ ಪ್ರಯಾಣ ಅಹಮದಾಬಾದಿಂದ ಲಂಡನ್ಗೆ. ಆಮೇಲೆ ಡೆಲ್ಲಿಯಿಂದ ವಯಾ ಅಹಮದಾಬಾದ್ ಮೂಲಕ ಲಂಡನ್ಗೆ ಹೋಗ್ತಾ ಇದ್ದಂತಹ ಫ್ಲೈಟ್. ಹೌದು. ಆಮೇಲೆ ಈ ಇಂಥ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಲ್ಲಿ ಏರ್ವರ್ದಿನೆಸ್ ಸರ್ಟಿಫಿಕೇಟ್ ಅಂತ ಒಂದು ಇಶ್ಯೂ ಮಾಡ್ತಾರೆ. ಪ್ರತಿಯೊಂದು ಸ್ಟೇಜಿಂಗ್ ಪಾಯಿಂಟ್ ಅಲ್ಲಿ ಅಥವಾ ಇನಿಷಿಯಲ್ ಪಾಯಿಂಟ್ ಅಲ್ಲಿ ಇದನ್ನ ಇಂಜಿನಿಯರ್ಸ್ ಪರ್ಫೆಕ್ಟ್ ಆಗಿ ಚೆಕ್ ಮಾಡಿ ಅದಕ್ಕೆ ಫುಲ್ ಫ್ಯೂಲ್ ಲೋಡ್ ಮಾಡ್ಬಿಟ್ಟು ಇದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಅವರು ಇಂಜಿನಿಯರ್ಸ್ ಪರ್ಫೆಕ್ಟ್ ಆಗಿ ಚೆಕ್ ಮಾಡಿರ್ತಾರೆ ಏರ್ಕ್ರಾಫ್ಟ್, ಯಾವ್ದನ್ನೋ ತೊಂದರೆ ಇಲ್ದೆ ಇದ್ರೆ ಅವ್ರೇನ್ ಮಾಡ್ತಾರೆ, ಏರ್ವರ್ದಿನೆಸ್ ಸರ್ಟಿಫಿಕೇಟ್ ಸೈನ್ ಮಾಡ್ತಾರೆ. ಸೊ ಇದಕ್ಕೆ ಏರ್ವರ್ದಿನೆಸ್ ಆಗಿದೆ ಅಂತ ಅನ್ಕೋಣ. ಆದ್ದರಿಂದ ಆ ಫ್ಲಾಪ್ ಅಲ್ಲಿ ಏನಾದ್ರು ತೊಂದರೆ ಆಗಿದ್ರೆ ಒಂದ್ ಸಮಯ ಫ್ಲಾಪ್ ಅಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ ಇದನ್ನ ಫೇಲ್ಯೂರ್ ಆಗಿರ್ಬೋದು, ಅಥವಾ ಫ್ಲಾಪ್ಸ್ ಕೆಳಗಡೆ ಬರದೇ ಇರ್ಬೋದು, ಅಥವಾ ಮೇಲೆ ರಿಟ್ರಾಕ್ಟ್ ಆಗಿರ್ಬೋದು, ಈ ತರ ಏನಾದ್ರು ತೊಂದರೆ ಇದ್ರೂ ಇರಬಹುದು. ಆಮೇಲೆ ಇವೆಲ್ಲ ಏನ್ ಗೊತ್ತಾ, ಬರೇ ಸ್ಪೆಕ್ಯುಲೇಷನ್ ಆನ್ ಮೈ ಪಾರ್ಟ್. ಸೊ ಹಾಗಿದ್ರೆ ಅವನಿಗೆ ತಕ್ಷಣ ಅವನಿಗೆ ಲಾಸ್ ಆಫ್ ಲಿಫ್ಟ್ ಹಿ ಕಮ್ಸ್ ಡೌನ್. ಸೊ ದೀಸ್ ಆರ್ ಸಮ್ ಪಾಸಿಬಿಲಿಟೀಸ್. ನನಗೆ ಬೇರೆ ಯಾವ್ದೋ ಪಾಸಿಬಿಲಿಟೀಸ್ ಕಾಣಿಸ್ತಾ ಇಲ್ಲ. ಅಫ್ಕೋರ್ಸ್ ಈಗ ಇದನ್ನ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರು ಆಮೇಲೆ ಇದನ್ನ ಫ್ಲೈಟ್ ಡೇಟಾ ರೆಕಾರ್ಡರ್ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ಕಾನ್ವರ್ಸೇಷನ್ ಬಿಟ್ವೀನ್ ಪೈಲಟ್, ಕೋ ಪೈಲಟ್ ಅಂಡ್ ಕಾಕ್ಪಿಟ್ ಫೈನಲ್ ಏನಾಗಿದೆ ಎಕ್ಸಾಕ್ಟ್ ಆಗಿ ಇನ್ಫಾರ್ಮೇಶನ್. ಹೌದು, ಈಗ ಏನಾದ್ರು ತೊಂದರೆ ಆದ ಏರ್ಕ್ರಾಫ್ಟ್ಗೆ ಆ ಪೈಲಟ್ ಫಸ್ಟ್ ಮಾತಾಡೋದು ಕೋ ಪೈಲಟ್ ಜೊತೆಗೆ, ಏ ಕಮ್ ಆನ್ ಡೂ ದಟ್, ಗುಡ್, ಸಮ್ ಇನ್ಸ್ಟ್ರಕ್ಷನ್ಸ್ ಹಿ ವಿಲ್ ಗಿವ್. ನೋ, ಪುಟ್ ದ ಫ್ಲಾಪ್ಸ್ ಡೌನ್, ಇದು ಪುಲ್ ದ ಥ್ರಾಟಲ್ ಬ್ಯಾಕ್, ಏನೋ ಸಮ್ ಇದು ಇನ್ಸ್ಟ್ರಕ್ಷನ್ಸ್ ಲೈಕ್ ದಟ್. ಅಥವಾ ನೋ, ವಿ ಆರ್ ಗೋಯಿಂಗ್ ಡೌನ್ ಸಮ್, ಈ ತರ ಎಲ್ಲಾ ಕ್ರಾಶ್ ಅಲ್ಲೂ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ಕೊನೆ ಕ್ಷಣದಲ್ಲಿ ಏನಾಯ್ತು, ಏನು ಮಾತುಕತೆ ಆಯ್ತು ಪೈಲಟ್ ಗಳಿಬ್ಬರ ನಡುವೆ ಅನ್ನೋದು ತಿಳ್ಕೊಳ್ಬೇಕು. ಹೌದು, ಯಾಕಂದ್ರೆ ಅಲ್ಲಿಂದ ಅವ್ನಿಗೆ ATC ಏರ್ ಟ್ರಾಫಿಕ್ ಕಂಟ್ರೋಲ್ ಆಮೇಲೆ ಪೈಲಟ್ ಜೊತೆಗೆ ಒಂದೇ ಮಾತಾಗಿರೋದು, ಮೇಡೆ ಅಷ್ಟೇ ಆಗಿರೋದು, ಇನ್ನೇನ್ ಬೇರೆ ಆಗಿಲ್ಲ. ಸೊ ಪೈಲಟ್ ಕೋ ಪೈಲಟ್ ಮಧ್ಯ ಏನ್ ಮಾತಾಯ್ತು ಇದನ್ನ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ಇಂದ ಗೊತ್ತಾಗುತ್ತೆ. ಬಟ್ ಈ ಏರ್ಕ್ರಾಫ್ಟ್ ಅಲ್ಲಿ ಏನ್ ತೊಂದರೆ ಬಂತು ಅಂತ ಟೆಕ್ನಿಕಲ್ ಪ್ರಾಬ್ಲಮ್ ಏನಾದ್ರು ಬಂದಿದ್ರೆ ಅಥವಾ ಫ್ಲೈಯಿಂಗ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ವಿ, ಹ್ಯೂಮನ್ ಎರರ್ ಬಗ್ಗೆ ಚಾನ್ಸಸ್ ಎಷ್ಟು ಸರ್? ಹ್ಯೂಮನ್ ಎರರ್ ಚಾನ್ಸಸ್ ಇದೆ, ಬಟ್ ನನ್ಗನ್ಸತ್ತೆ ಬಹಳ ರಿಮೋಟ್ ಚಾನ್ಸಸ್ ಇದ್ರೊಳಗೆ. ಯಾಕೆಂದ್ರೆ ಪೈಲಟ್ ಎಕ್ಸ್ಪೀರಿಯನ್ಸ್, ಆಮೇಲೆ ಏರ್ಕ್ರಾಫ್ಟ್ ಕ್ಯಾಟಗರಿ, ಆಮೇಲೆ ಇದನ್ನ ಫ್ಲೈಟ್ ರೂಟ್, ಇವೆಲ್ಲ ನೋಡಿದ್ರೆ ನನ್ಗನ್ಸತ್ತೆ ಇದನ್ನ ಹ್ಯೂಮನ್ ಎರರ್ ಪಾಸಿಬಿಲಿಟೀಸ್ ಮೇ ಆರ್ ಲೋ. ಕಂಪ್ಲೀಟ್ಲಿ ರೂಲ್ ಔಟ್ ಮಾಡಕ್ ಆಗಲ್ಲ, ಬಟ್ ಇಟ್ ಇಸ್ ಲೋ. ಬಟ್ ಏನಾದ್ರು ಒಂದು ಸಮ್ ಸೀರಿಯಸ್ malfunction ಏನಾದ್ರು ಆಗಿರಬಹುದು, which has escaped the notice of ಇದು ಇಂಜಿನಿಯರ್ಸ್. ಇದ್ರೊಳಗೆ ಅಹಮದಾಬಾದ್ ಅಲ್ಲಿ ಇಂಜಿನಿಯರ್ಸ್ ದೇ ಮೈಟ್ ಹ್ಯಾವ್ ಓವರ್ಲುಕ್, ಈ ತರ ಆಗಿರ್ಬೋದು. ಅಥವಾ ಸಮ್ ಆಕ್ಟ್ ಆಫ್ ಟೋಟ್ಲಿ ಪ್ರೆಡಿಕ್ಟಬಲ್ ಆಕ್ಟ್ ಆಫ್ ಲೈಕ್ ಇದನ್ನ ಬರ್ಡ್ ಹಿಟ್ ಕೈಂಡ್ ಆಫ್ ಥಿಂಗ್. ಈ ಬರ್ಡ್ ಹಿಟ್ಟು ನೋಡಿ, ರಾತ್ರಿ ಹೊತ್ತು 1:39 ಅಥವಾ 1:38ಗೆ ಅದು ಹಿ ಹ್ಯಾಸ್ ಕಮೆನ್ಸ್ಡ್ ರೋಲಿಂಗ್. ಆ ಟೈಮಲ್ಲಿ ಎಲ್ಲಾ ಪಕ್ಷಿಗಳು ಇದ್ರೊಳಗೆ ರನ್ವೇನಲ್ಲಿ 2 ಸೈಡಲ್ಲೂ ಕೂತಿರುತ್ತೆ, ನೆಲದ ಮೇಲೆ. ರಾತ್ರಿ ಹೊತ್ತು ಬೇಕಾದಷ್ಟು ಪಕ್ಷಿಗಳು ಕೂತಿರುತ್ತೆ. ಆಗ ಜೋರ ಏರ್ಕ್ರಾಫ್ಟ್ ಬರುವಾಗ ಅದು ಇದ್ದಕ್ಕಿದ್ದಂಗೆ ಮೇಲ್ ಬಂದ್ಬಿಡುತ್ತೆ, ಅದೇ ಹೆದರ್ಕೊಂಡು ಹಾರಕ್ ಶುರು ಮಾಡುತ್ತೆ, ಅದು ಸೀದಾ ಏರ್ಕ್ರಾಫ್ಟ್ ಇಂಜಿನ್ಸ್ ಅಲ್ಲಿ ಹೋಗುತ್ತೆ. ಇದು ನಮ್ಗೆ ರೆಗ್ಯುಲರ್ ಎಕ್ಸ್ಪೀರಿಯನ್ಸ್ ನಮ್ಮ ಏರ್ ಫೋರ್ಸ್ ಅಲ್ಲಿ. 2019 ಕೂಡ ಆಗಿತ್ತು ಈ ಪ್ಲೇಸ್ ಅಲ್ಲಿ. ಹೌದು, ಅದು ಆಕ್ಚುಲಿ ಬರ್ಡ್ಸ್ ಇದು ಅಟ್ ದ ಎಂಡ್ ಆಫ್ ದ ರನ್ವೇ ಅದು ಸಡನ್ಲಿ ಅದು ಫ್ಲೈ ಮಾಡಿ ಅದು ಇಟ್ ಗೋಸ್ ಇನ್ಸೈಡ್ ದ ಇಂಜಿನ್. ಬಟ್ ಎರಡು ಇಂಜಿನ್ಗೆ ಒಂಥರ ಹೋಗಿ ಬರ್ಡ್ ಹಿಟ್ ಆಗಿದೆ ಅನ್ನೋ ಇದು ಪಾಸಿಬಿಲಿಟೀಸ್ ಬಹಳ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿಲೀವ್. ಒಂದ್ ಕಡೆ ಆಗ್ಬೋದು, ಆದ್ರೆ 2 ಕಡೆ ಆಗೋದು ಸ್ವಲ್ಪ ಇಟ್ಸ್ ರಿಮೋಟ್ ಪಾಸಿಬಿಲಿಟಿ. ಬಟ್ ವಾಟ್ ಎವರ್ ಇಟ್ ಈಸ್,
ಇದು ಟೇಕ್ ಆಫ್ ಟೈಮಲ್ಲಿ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಯಾವ ಪ್ಯಾಸೆಂಜರ್ ಉಳಿಯಲ್ಲ. ಸೊ ಅದು ನಮ್ಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಅವರು ಫಸ್ಟ್ಲಿ ಇಂಪ್ಯಾಕ್ಟ್ ಇಂದ ಸಾಯ್ಬೋದು, ಅಥವಾ ಅವ್ರ ಇದನ್ನ ಬದುಕಿ ಈಚೆ ಬಂದ್ರೆ ಅವರು ದೇ ವಿಲ್ ಬಿ ಫ್ಲೇಮ್ಸ್. ಫುಲ್ಲಿ ಲೋಡೆಡ್ ಏರ್ಕ್ರಾಫ್ಟ್, ಫುಲ್ ಫ್ಯೂಯಲ್, ಫಸ್ಟ್ ಥಿಂಗ್ ದಟ್ ಹ್ಯಾಪನ್ಸ್ ಇಸ್ ಇಟ್ ಕ್ಯಾಚಸ್ ಫೈರ್. ಸೊ ಇಫ್ ಇಟ್ ಕ್ಯಾಚಸ್ ಫೈರ್, ಪ್ಯಾಸೆಂಜರ್ಸ್ ಉಳಿಯೋ ಚಾನ್ಸಸ್ ಆರ್ ವೆರಿ ಸ್ಲಿಮ್. ಅಂದ್ರೆ ಅದೇ ಆಗಿರೋದು. ಎಸ್, ಈಗ ಸದ್ಯಕ್ಕೆ 110 ಜನ ಅಂತ ಬರ್ತಾ ಇದೆ ಸರ್, ಗೊತ್ತಿಲ್ಲ ಈ ಸಂಖ್ಯೆ ಹೆಚ್ಚಳ ಆಗಬಹುದು. ಇದು ಇಬ್ಬರೂ ಕೂಡ ಅನುಭವಿ ಪೈಲಟ್ಸ್ಗಳೇ, ಸುಮಿತ್ ಸಬರ್ವಾಲ್ ಮತ್ತೆ ಕ್ಲೈವ್ ಕುಂದರ್. ಸೊ ಇವರಿಂದ ಈ ಸಮಸ್ಯೆ ಆಗಿರೋದು ಬಹಳ ಕಡಿಮೆ, ತೀರಾ ಕಡಿಮೆ. ತಾಂತ್ರಿಕ ದೋಷದಿಂದಲೇ ಈ ವಿಮಾನ ಪತನ ಆಗಿದೆ ಅನ್ನೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದೇ ಸ್ಪೆಕ್ಯುಲೇಷನ್ ಇದು. ಅವರು ಇದನ್ನ ಸಬರ್ವಾಲ್ ಅಥವಾ ಕುಂದರು ಅವರು ಏನಾದ್ರು ಎರರ್ ಮಾಡಿದಾರ ಇನ್ ದ ಫ್ಲೈಯಿಂಗ್ ಎರರ್ ಅನ್ನೋದು ಸ್ವಲ್ಪ ಅದನ್ನ ನಂಬೋದು ಕಷ್ಟ. ಯಾಕಂದ್ರೆ ಅವ್ರಿಬ್ರು ಎಕ್ಸ್ಪೀರಿಯನ್ಸ್ ಪೈಲಟ್ಸ್, ಅವರು ಇಂಟರ್ನ್ಯಾಷನಲ್ ಫ್ಲೈಟ್, ಯಾವ ತರ ಗೊತ್ತಾಗ್ಬಿಡುತ್ತಲ್ಲ ಸರ್? ಗೊತ್ತಾಗತ್ತೆ. ಅವ್ರ ಬಿಸೈಡ್ಸ್ ಅವ್ರಿಗೆ ಗೊತ್ತಾ, ಇಂಟರ್ನ್ಯಾಷನಲ್ ಫ್ಲೈಟ್ ಗೆ ಬಹಳ ಎಕ್ಸ್ಪೀರಿಯನ್ಸ್ ಪೈಲಟ್ಸ್ ನೇ ಯಾವಾಗ್ಲೂ ಯೂಸ್ ಮಾಡೋದು ಕ್ಯಾಪ್ಟನ್ ಅಂತ. ಸೊ ಇವನು 8200 hours ಸಿಕ್ಕಾಪಡೆ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಯಾವ ತರ ಇಶ್ಯೂಸು ಇಲ್ಲ. ಬಟ್ ಅದು ಈ ತರ ಈ ರೀತಿಯಲ್ಲಿ ಕ್ರಾಶ್ ಆಗಿರೋದು ಸ್ವಲ್ಪ ಇದು ಬಹಳ ಆಶ್ಚರ್ಯಕರ ಅಂತ ನನ್ಗೆ ಅನ್ಸುತ್ತೆ. ಎಸ್ ಥ್ಯಾಂಕ್ ಯು ಮುರಳಿ ಸರ್, ಇಷ್ಟೊತ್ತು ಕೂಡ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೀಣಾ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.